ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ಒಂದು ಇಂಗ್ಲೀಷ್ ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಏಕಲವ್ಯನ್ ಅಂತ ಹೇಳಿ. ಸೊ ಇದನ್ನು ಬರೆದಿರೋದು ಮೀನಾ ಕಂದಸ್ವಾಮಿ ಅವರು. ಸೊ ಈ ಒಂದು ಪೊಯಮ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪೊಯಮು. ಹಾಗೆ ಈ ಒಂದು ಸ್ಟೋರಿ ಯಾವುದ್ರ ಬೇಸಿಸ್ ಮೇಲೆ ಇನ್ಸ್ಪೈರ್ಡ್ ಆಗಿದೆ ಅಂದರೆ ಏಕಲವ್ಯ ಸ್ಟೋರಿ ಎಲ್ಲರಿಗೂ ಗೊತ್ತಿರುತ್ತಲ್ಲ. ಸೊ ಏಕಲವ್ಯನ್ ಸ್ಟೋರಿ ಬೇಸಿಸ್ ಮೇಲೆ ಇದನ್ನ ಇನ್ಸ್ಪೈರ್ ಆಗಿಬಿಟ್ಟು ಈ ಒಂದು ಪೊಯಮ್ನ ಬರೆದಿರೋದು. ಓಕೆನಾ? ಸೊ ಫಸ್ಟ್ ನಾವು ಏಕಲವ್ಯನ್ ಸ್ಟೋರಿ ನೋಡೋಣ ಒಂದ್ಸತಿ. ಯಾಕೆಂದರೆ ಅದರ ಬ್ರೀಫ್ ಹೋದರೆ ನಿಮಗೆ ಗೊತ್ತಾಗುತ್ತೆ ಏನು ಬೇಸಿಸ್ ಮೇಲೆ ಪೊಯಮ್ ಇರೋದು ಅಂತ ಹೇಳಿ. ಸೊ ಇವಾಗ ಡೈರೆಕ್ಟ್ ಏಕಲವ್ಯನ್ ಸ್ಟೋರಿಗೆ ಹೋಗೋದಾದರೆ, ಏಕಲವ್ಯ ಬಂದುಬಿಟ್ಟು ತುಂಬ ಟ್ಯಾಲೆಂಟೆಡ್ ಬಾಯ್. ಓಕೆನಾ? ಸೊ ಇವ್ರಿಗೆ ಯಾವ ರೀತಿ ಇಷ್ಟ ಇರುತ್ತೆ ಅಂದರೆ ಆರ್ಚರಿನ ಕಲಿಬೇಕು ಅಂತ ಹೇಳಿ ಇಷ್ಟ ಇರುತ್ತೆ. ಬಟ್ ಅದು ಯಾರಿಂದ ಅಂದರೆ ದ್ರೋಣಾಚಾರ್ಯರಿಂದ ಆರ್ಚರಿ ಕಲಿಬೇಕು ಅಂತ ಹೇಳಿ ಇಷ್ಟ ಇರುತ್ತೆ. ಬಟ್ ದ್ರೋಣಾಚಾರ್ಯಗೆ ಇವನಿಗೆ ಅಂದರೆ ಒಂದು ಟ್ರೈಬಲ್ ಬಾಯ್ ಆಗಿರೋ ರೀಸನಿಂದ, ಅಂದರೆ ಇವರು ಲೋವರ್ ಸೋಷಲ್ ಗ್ರೂಪಿಗೆ ಬಿಲಾಂಗ್ ಆಗಿರೋ ರೀಸನಿಂದ ಸೊ ಅದಕ್ಕೆ ಏನು ಅಂದ್ಕೊಳ್ತಾರೆ ಅಂದರೆ ದ್ರೋಣಾಚಾರ್ಯ ಇವನಿಗೆ ಕಲಿಸ್ಕೊಡೋದಕ್ಕೆ ಇಷ್ಟಪಡಲ್ಲ. ಓಕೆನಾ? ಸೊ ಇದಾದಮೇಲೆ ಏಕಲವ್ಯ ಅವ್ರು ಏನು ಮಾಡ್ತಾರೆ ಅಂದರೆ ಸರಿ ಆಯಿತು ಅಂದ್ಕೊಂಡು ಹೆಂಗಿದ್ರು ಕಲಿಸ್ಕೊಡ್ಲಿಲ್ವಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ದ್ರೋಣಾಚಾರ್ಯವರ ಒಂದು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿಬಿಟ್ಟು ಅದ್ರ ಮುಂದೆನೇ ಇವನು ಆರ್ಚರಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಏಕಲವ್ಯ. ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ ಏಕಲವ್ಯ ಬಂದುಬಿಟ್ಟು ಫುಲ್ಲು ಒಂದು ದೊಡ್ಡ ಆರ್ಚರಿ, ಅಂದರೆ ಕಂಪ್ಲೀಟಾಗಿ ಹೆವಿ ಸ್ಕಿಲ್ ಇರುತ್ತೆ. ಓಕೆನಾ? ಆ ಸ್ಕಿಲ್ ಬೇಸಿಸ್ ಮೇಲೆ ದೊಡ್ಡ ಆರ್ಚರ್ ಆಗ್ತಾರೆ. ಬಟ್ ಏನು ಅಂದರೆ ಏಕಲವ್ಯ ಆರ್ಚರ್ ಆದಮೇಲೆ ಈ ಒಂದು ದ್ರೋಣಾಚಾರ್ಯ ಅವ್ರಿಗೆ ಒಂದು ಕಡೆ ಭಯ ಇರುತ್ತೆ. ಏನು ಅಂದರೆ ಅರ್ಜುನನ್ಗಿಂತ ಫೇಮಸ್ ಆಗಿ ಹೋಗ್ತಾರೆ ಇವರು. ಅರ್ಜುನ ಅಂದರೆ ತನ್ನ ಒಂದು ಶಿಷ್ಯನಿಗಿಂತ ಇವನೇನಾದರೂ ಜಾಸ್ತಿ ಅಂದರೆ ಆ ಒಂದು ವಿದ್ಯೆಯಲ್ಲಿ ಜಾಸ್ತಿ ಪಂಡಿತ ಹೋಗ್ತಾನೆ ಅಂದ್ಕೊಂಡು ದ್ರೋಣಾಚಾರ್ಯ ಒಂದು ಐಡಿಯಾ ಮಾಡ್ತಾರೆ. ಓಕೆನಾ? ಏನು ಅಂದರೆ ಹೋಗಿ ಏಕಲವ್ಯನ ಹತ್ರ ಹೋಗಿ ತನ್ನ ಒಂದು ರೈಟ್ ತಮ್ಮನ್ನ ಕೊಡೋದಕ್ಕೆ ಹೇಳ್ತಾರೆ, ಆ್ಯಸ್ ಅ ಗುರುದಕ್ಷಿಣ. ಓಕೆನಾ? ಗುರುದಕ್ಷಿಣ ಕೊಡಬೇಕಲ್ಲ, ಅದಕ್ಕೆ ನಿನ್ನ ಒಂದು ರೈಟ್ ತಮ್ಮನ್ನ ಕೊಡು. ಯಾಕೆ ಅಂದರೆ ಅಕಸ್ಮಾತ್ ಏನಾದ್ರು ಏಕಲವ್ಯ ರೈಟ್ ತಮ್ಮನ್ನ ಕೊಟ್ಟರು ಅಂದರೆ ಆವಾಗ ಅವ್ರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಆವಾಗ ಅರ್ಜುನನೇ ಒಂದು ಫೇಮಸ್ ಆಗಿರ್ತಾರೆ ಅಂತ ಹೇಳಿ ಈ ಒಂದು ದ್ರೋಣಾಚಾರ್ಯಂಗೆ ಅನಿಸುತ್ತೆ. ಓಕೆನಾ? ಇದೇ ರೀತಿ ದ್ರೋಣಾಚಾರ್ಯ ಏನು ಮಾಡ್ತಾರೆ ಅಂದರೆ ಹೋಗಿ ಏಕಲವ್ಯನ ಹತ್ರ ರೈಟ್ ತಂಬುಗೆ ಡಿಮ್ಯಾಂಡ್ ಮಾಡ್ತಾರೆ ಆ್ಯಸ್ ಅ ಗುರುದಕ್ಷಿಣ. ಅದೇ ರೀತಿ ಏಕಲವ್ಯ ಗುರುದಕ್ಷಿಣ ಆಗಿ ಒಂದು ಮಾತು ಕೂಡ ಆಡ್ದಂಗೆ ತನ್ನ ಒಂದು ರೈಟ್ ತಮ್ಮನ್ನ ಕೊಡ್ತಾರೆ. ಓಕೆನಾ? ಇಷ್ಟು ಕೂಡ ಒಂದು ಬ್ಯಾಕ್ಗ್ರೌಂಡು. ಇವಾಗ ನಾವು ಡೈರೆಕ್ಟ್ ಪೊಯಮ್ಗೆ ಹೋಗೋದಾದರೆ, ಇಲ್ಲಿ ಮೀನಾ ಕಂದಸ್ವಾಮಿ ಅವರು ಏನೊಂದು ಇಂಜಸ್ಟಿಸ್ ಆಗಿದೆಯಲ್ಲ ಏಕಲವ್ಯಂಗೆ, ಸೊ ಇದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಇಲ್ಲೊಂದು ಕನ್ಸಾಲಿಡೇಷನ್ ಇದೆ. ಏನು ಅಂದರೆ, ಯು ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ವಿತ್ ಯುವರ್ ಲೆಫ್ಟ್ ಹ್ಯಾಂಡ್ ಬಿಸೈಡ್ಸ್ ಫೆಸ್ಟಿಸ್ ದ್ರೋಣಾಚಾರ್ಯಸ್ ವಾರೆಂಟ್ left hand treatment. Also, you don't need your right thumb ಟು ಪುಲ್ ಅ ಟ್ರಿಗರ್ ಆರ್ ಹಲ್ ಅ ಬಾಂಬ್. ಅಂದರೆ ಏನು ಅಂದರೆ, ಸೊ ಈ ಒಂದು ಪೊಯಮ್ ಬಂದುಬಿಟ್ಟು ಇಲ್ಲಿ ಮೀನಾ ಕಂದಸ್ವಾಮಿ ಅವರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಏಕಲವ್ಯ ಅವ್ರಿಗೆ ಎನ್ಕರೇಜ್ ಮಾಡೋಕ್ಕೆ ಇವರು ಎನ್ಕರೇಜ್ ಮಾಡ್ತಿದ್ದಾರೆ. ಓಕೆನಾ? ಯಾವ ರೀತಿ ಅಂದರೆ, ನಿನ್ನ ಒಂದು ರೈಟ್ ತಮ್ ಕಳ್ಕೊಂಡ್ರೂ ಕೂಡ ನಿನ್ನ ಒಂದು ಚಲನ್ ನೀನು ಬಿಡಬೇಡ, ನಿನಗೆ ನಿನ್ನ ಒಂದು ಲೆಫ್ಟ್ ತಮ್ ಏನಿದೆಯಲ್ಲ ಅದ್ರ ಬೇಸಿಸ್ ಮೇಲೆ ನೀನು ವರ್ಕ್ ಮಾಡು ಅಂತ ಹೇಳಿ ಇಲ್ಲಿ ಒಂದು ಎನ್ಕರೇಜ್ಮೆಂಟ್ ಅನ್ನೋದನ್ನ ಕೊಡ್ತಿದ್ದಾರೆ. ಓಕೆನಾ? ಸೊ ಹಾಗೆ ಒಂದು ಮೋಟಿವೇಶನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಏನು ಅಂದರೆ, ಇವಾಗ ರೈಟ್ ತಂಬ್ ಹೋಯ್ತು ಅಂತ ಹೇಳಿ ಸುಮ್ಮನೆ ಕೊರ್ಕೊಂಡು ಕುತ್ಕೊಳ್ಳೋದಕ್ಕಿಂತ ನಿನ್ನ ಒಂದು ಲೆಫ್ಟ್ ತಂಬಲ್ಲೇ ನೀನು ತುಂಬ ಕೆಲಸ ಅನ್ನೋದನ್ನ ಮಾಡ್ಬೋದು. ಯಾವತ್ತೂ ಕೂಡ ನನಗಿವಾಗ ರೈಟ್ ತಂಬ್ ಇಲ್ಲ ಅಂತ ಹೇಳಿಬಿಟ್ಟು ನಿನ್ನ ಒಂದು ಆರ್ಚರಿನ ಯಾವತ್ತೂ ನೀನು ಬಿಡಬೇಡ ಅಂತ ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಂದರೆ ಸೊ ಇಲ್ಲಿ ಏನು ನಮಗೆ ಅಬ್ಸರ್ವ್ ಮಾಡಬೇಕು ಅಂದರೆ, ಇವಾಗ ಜನಗಳೆಲ್ಲ ಏನು ಅಂದ್ಕೊಳ್ತಾರೆ ಅಂದರೆ, ಏನೋ ಒಂದು ಅವ್ರು ಕಳ್ಕೊಂಡ್ರು ಅಂದ ತಕ್ಷಣ ಮತ್ತೆ ಅವ್ರ ಕೈಲಿ ಅದೇನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಬಿಡ್ತಾರೆ. ಸೊ ಅದಕ್ಕೆ ಇಲ್ಲಿ ಮೀನಾ ಕಂದಸ್ವಾಮಿ ಅವರು ಏನು ಹೇಳ್ತಿರೋದು ಅಂದರೆ, ಇವಂದು ಏಕಲವ್ಯವರು ತನ್ನ ಒಂದು ರೈಟ್ ತಮ್ಮನ್ನ ಕಳ್ಕೊಂಡಿದ್ರು ಕೂಡ ಅವ್ರು ಯಾವತ್ತೂ ಅವರ ಒಂದು ಛಲನ ಕಳ್ಕೊಂಡಿಲ್ಲ ಅಲ್ವಾ? ಅದೇ ರೀತಿ ಮನುಷ್ಯರು ಕೂಡ ಏನೋ ಒಂದು ಆಯಿತು ಅಂದ ತಕ್ಷಣ ಅವ್ರು ಯಾವತ್ತೂ ಅವರ ಒಂದು ಛಲನ ಬಿಡ್ದಂಗೆ ಅವರ ಒಂದು ಕೆಲಸನ ಅವ್ರು ಮಾಡಬೇಕು. ಅಟ್ಲೀಸ್ಟ್ ಒಂದು ಆಲ್ಟರ್ನೇಟಿವ್ ವೇಸಲ್ನ ಹುಡುಕಿ ಅವರ ಒಂದು ಕೆಲಸನ ಅವ್ರು ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಓಕೆನಾ?
ಈ ಪೊಯಮಲ್ಲಿ ನಾವು ನೆಕ್ಸ್ಟ್ ಲೈನ್ನ ನೋಡೋದಾದರೆ ಇಲ್ಲಿ ಬಿಸೈಡ್ ಫ್ಯಾಸಿಸ್ಟ್ ದ್ರೋಣಾಚಾರ್ಯಸ್ ವಾರೆಂಟ್ ಅಂತ ಇದೆ. ಅಂದರೆ ಸೊ ಇಲ್ಲಿ ಪೊಯಮ್ ಏನಿದೆಯಲ್ಲ ಅದನ್ನು ಪೊಯೆಟ್ ಏನು ಯಾವ ರೀತಿ ಅದನ್ನು ದ್ರೋಣಾಚಾರ್ಯನ ಕರಿತಿದ್ದಾರೆ ಅಂದರೆ ಫ್ಯಾಸಿಸ್ಟ್ ದ್ರೋಣಾಚಾರ್ಯ ಅಂತ ಹೇಳಿ ಕರಿತಿದ್ದಾರೆ. ಅಂದರೆ ಸುಮ್ಮನೆ ಅವ್ರಿಗಿದ್ದಂತಹ ಒಂದು ಪವರ್ನ ಅನ್ಫೇರ್ ಆಗಿ ಯೂಸ್ ಮಾಡೋದು. ಅಂದರೆ ಇವಾಗ ದ್ರೋಣಾಚಾರ್ಯವರು ಅರ್ಜುನನ್ನ ಒಂದು ಬಿಲ್ ವಿದ್ಯಾದಲ್ಲಿ ಅವ್ರನ್ನ ಲೈಕ್ ಅವರೊಬ್ಬರೇ ಮೇನ್ ಆಗಿರಬೇಕು ಅನ್ನೋ ಒಂದು ರೀಸನ್ಗೆ ಪಾಪ ಏಕಲವ್ಯ ಅವರ ಒಂದು ರೈಟ್ ತಮ್ಮ ಏನಿದೆಯಲ್ಲ ಅದನ್ನು ಕೇಳಿದ್ರಲ್ಲ. ಸೊ ಅದಕ್ಕೆ ಇಲ್ಲಿ ಒಂದು ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು ಅಥವಾ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಸೋಷಿಯಲ್ ಇನ್ಈಕ್ವಾಲಿಟಿ ಅನ್ನೋದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಿದ್ದಾರೆ. ಓಕೆನಾ. ಸೊ ಈ ಪೊಯಮಲ್ಲಿ ನಾವು ಮುಂದೆ ನೋಡೋದಾದ್ರೆ ಲೆಫ್ಟ್ ಹ್ಯಾಂಡೆಡ್ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ ಇವಾಗ ರೈಟ್ ತಂಬಿಲ್ಲ ಅಂದ್ಬಿಟ್ಟು ಏಕಲವ್ಯ ಸುಮ್ಮನೆ ಕುತ್ಕೊಳ್ಳೋದಕ್ಕಿಂತ ಅವ್ರೇನು ಮಾಡಬೇಕು ಅಂದರೆ ಲೆಫ್ಟ್ ಹ್ಯಾಂಡೆಡ್ ಟ್ರೀಟ್ಮೆಂಟ್ ಅವ್ರಿಗೆ ನೆಸಸರಿ ಇದೆ. ಅಂದರೆ ಇವನ್ ರೈಟ್ ತಂಬಿಲ್ಲ ಅಂದರೂ ಕೂಡ ಅವರು ಲೆಫ್ಟ್ ಹ್ಯಾಂಡಲ್ಲೇ ಅವರು ಆರ್ಚರಿನ ಅವರು ಕಂಟಿನ್ಯೂ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಇವ್ರಿಗೆ ಆಗಲ್ಲ ಅಂತ ಹೇಳಿ ಏನು ದ್ರೋಣಾಚಾರ್ಯ ಅವ್ರು ಅಂದ್ಕೊಂಡಿರ್ತಾರಲ್ಲ ಅದನ್ನು ಇವರು ರಾಂಗ್ ಪ್ರೂವ್ ಮಾಡಬೇಕು ಅಂತ ಇಲ್ಲಿ ಪೊಯೆಟ್ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಓಕೆನಾ. ಅಂದರೆ ಇವಾಗ ನಾವು ಸಮಾಜದಲ್ಲೂ ನೀವು ನೋಡ್ಬೋದು ಹೆಂಗೆ ಅಂದರೆ ಏನೋ ಒಂದು ಕಳ್ಕೊಂಡಿದ ತಕ್ಷಣ, ನಾನು ಆಗಲೇ ಹೇಳ್ದಂಗೆ ಏನೋ ಒಂದು ಕಳ್ಕೊಂಡಿದ ತಕ್ಷಣ ನಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿ ಕೂತ್ಕೊಳ್ತಾರಲ್ಲ. ಸೊ ಅದಕ್ಕೆ ಇವಾಗ ಎಷ್ಟು ಜನ ನೀವು ನೋಡೋದಾದರೆ ಎಷ್ಟು ಜನ ಬ್ಲೈಂಡ್ಸ್ ಇದ್ದಾರೆ, ಎಷ್ಟೋ ಜನ ಲೈಕ್ ಅವರಿಗೆ ಲೈಕ್ ಏನೋ ಒಬ್ಬೊಬ್ರು ಕೈಯೇ ಇರಲ್ಲ, ಒಬ್ಬೊಬ್ರು ಕಾಲೇ ಇರಲ್ಲ. ಸೊ ಅವರೆಲ್ಲ ಎಷ್ಟು ಕಷ್ಟಪಡ್ಕೊಂಡು ಅವ್ರ ಲೈಫನ್ನು ಲೀಡ್ ಮಾಡ್ತಿದ್ದಾರೆ ಅಲ್ವಾ. ಸೊ ಅವರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಯಾರಾದರೂ? ಇಲ್ಲ ಅಲ್ವಾ. ಅವ್ರಿಗಿರೋವಂಥ ಟ್ಯಾಲೆಂಟು ನಮಗಿರಲ್ಲ, ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ಆಗಿರ್ತಾರೆ ಅವರು. ಸೊ ಅದಕ್ಕೆ ಇಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ ನಿಮ್ಮ ಒಂದು ಲೆಫ್ಟ್ ಹ್ಯಾಂಡಲ್ಲಿ ನೀವು ಮತ್ತೆ ಆಚರಣೆನ ಸ್ಟಾರ್ಟ್ ಮಾಡಿ, ಮತ್ತೆ ಕಂಟಿನ್ಯೂ ಮಾಡಿ ಅಂತ ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಓಕೆನಾ. ಸೊ ಇನ್ನು ಲಾಸ್ಟ್ 3 ಲೈನ್ಸ್ ಬಂದುಬಿಟ್ಟು ಇವಾಗ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಇವಾಗ ಎಷ್ಟೊಂದು ಜನ ನಾನು ಆಗಲೇ ಹೇಳ್ದಂಗೆ ಒಂದು ತಂಬಿಲ್ಲ ಅಂದರೆ ಏನು, ನಿಮ್ಮ ಒಂದು ಲೆಫ್ಟ್ ತಂಬಲ್ಲಿರುವಂಥ ಒಂದು ಶಕ್ತಿ ಏನಿದೆಯಲ್ಲ ಅದನ್ನು ನೀವು ಮತ್ತೆ ಅದನ್ನು ಇವಾಗ ಯಾರೋ ಒಬ್ಬರು ಹೇಳಿದ್ರು ಆಗಲ್ಲ ಅಂದ ತಕ್ಷಣ ಅಥವಾ ಒಂದು ಗುರು ದಕ್ಷಿಣೆಗೋಸ್ಕರ ನಿಮ್ಮ ಒಂದು ತಮ್ಮನ್ನ ಕೊಟ್ಟ ಮೇಲೆ ಅದು ಬಿಟ್ಟು ನೀವು ಸುಮ್ಮನೆ ಇರಬಾರ್ದು. ಅದ್ರ ಬಿಟ್ಟು ನೀವು ಆ ಒಂದು ತಮ್ಮಿಂದ ನೀವೇನು ಮಾಡಬೇಕು ಅಂದರೆ ಎಲ್ಲನೂ ಕೂಡ ರಾಂಗ್ನ ಪ್ರೂವ್ ಮಾಡಬೇಕು. ಇಲ್ಲ ಇವನ್ ಆ ರೈಟ್ ತಮ್ ಇಲ್ಲ ಅಂದರೂ ಕೂಡ ಆಚರಣೆನ ನಾನು ಅಚೀವ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಇದು ಮಾಡ್ತಿದ್ದಾರೆ. ಓಕೆನಾ. ಅಂದರೆ ಇಲ್ಲಿ ಒಂದು ಸೆಂಟ್ರಲ್ ಥೀಮ್ ಅಥವಾ ಏನು ಮೇನ್ ಥೀಮ್ ಏನು ಈ ಪೊಯಮ್ದು ಅಂದರೆ ಸೊ ಇವಾಗ ಏನಾಗುತ್ತೆ ಅಂದರೆ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಬೇರೆಯವ್ರನ್ನ ಒಂದು ಇನ್ಜಸ್ಟಿಸ್ ಆಗಿ ಟ್ರೀಟ್ ಮಾಡೋದಾಗಿರ್ಬೋದು ಅಥವಾ ಅನ್ಫೇರ್ ಆಗಿ ಟ್ರೀಟ್ ಮಾಡ್ತಾರಲ್ವ ಬೇರೆಯವ್ರನ್ನ. ಸೊ ಅದಕ್ಕೆ ಇವಾಗ ಯಾರೇ ಒಬ್ಬರು ಹೆಂಗೆ ಟ್ರೀಟ್ ಮಾಡಿದ್ರು ಕೂಡ ಆ ವ್ಯಕ್ತಿ ಏನು ಮಾಡಬೇಕು ಅಂದರೆ ಒಂದು ಇನ್ಜಸ್ಟಿಸ್ ಇತ್ತಾ ಅಥವಾ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂದ ತಕ್ಷಣ ಅವ್ರು ಸುಮ್ಮನೆ ಕುತ್ಕೋಬಾರ್ದು. ಓಕೆನಾ. ಆ ಒಂದು ವೇನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅವರು ಯಾವ್ದಾದ್ರು ಒಂದು ವೇನ ಫೈಂಡ್ ಔಟ್ ಮಾಡಿ ಅವ್ರು ಏನು ಹೇಳಿರ್ತಾರೆ ನೋಡಿ ಅದನ್ನು ರಾಂಗಾಗಿ ಪ್ರೂವ್ ಮಾಡಬೇಕು. ವೆದರ್ ನಿನ್ನ ಕೈಲಿ ಆಗಲ್ಲ ಅಂದ ತಕ್ಷಣ ನೀನು ಸುಮ್ಮನೆ ಕುತ್ಕೋಬಾರ್ದು ಅಲ್ವಾ. ಅದನ್ನು ರಾಂಗ್ ಮಾಡಿದ್ರೆ ಮಾತ್ರ ಅಲ್ಲಿ ಸಕ್ಸೀಡ್ ಆಗೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಕ್ಸೀಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಮೀನಾ ಕಂಡಸ್ವಾಮಿಯವರು ಏನು ಈ ಒಂದು ಸ್ಟೋರಿ ಬಂದುಬಿಟ್ಟು ಒಬಿಡಿಯನ್ಸ್ ಮತ್ತು ಸ್ಯಾಕ್ರಿಫೈಸ್ ಆಗಿತ್ತಲ್ಲ, ಸೊ ಈ ಒಂದು ಸ್ಟೋರಿನ ರೆಸಿಸ್ಟೆನ್ಸ್ ಆ್ಯಂಡ್ ಎಂಪವರ್ಮೆಂಟ್ ಆಗಿ ಟರ್ನ್ ಮಾಡಿದ್ರು. ಹಾಗೆ ಒಂದು ಚಾಲೆಂಜಸ್ ಇರುತ್ತೆ ನೋಡಿ, ಲೈಕ್ ಸೋಷಿಯಲ್ ಇನ್ಇಕ್ವಾಲಿಟಿ ಆಗಿರ್ಬೋದು ಅಥವಾ ಒಂದೊಂದು ಸಿಸ್ಟಮ್ಸ್ ಇರುತ್ತಲ್ಲ. ಸೊ ಅದಕ್ಕೆಲ್ಲ ಒಂದು ವಾಯ್ಸ್ನ ಕೊಟ್ಟರು ಇವರು. ಆ್ಯಂಡ್ ಇವರು ಲೈಕ್ ಹಿಸ್ಟ್ರಿಯಲ್ಲೆಲ್ಲ ಒಂದು ಸೈಲೆನ್ಸಲ್ಲಿರ್ತಾರಲ್ಲ, ಅಂದರೆ ಏನೇ ಮಾಡಿದ್ರು ಯಾರು ಏನೇ ಹೇಳಿದ್ರು ಕೂಡ ಏನೋ ಒಂದು ಹೇಳ್ದಂಗೆ ಅಥವಾ ಏನೋ ಒಂದು ಲೈಕ್ ಅವ್ರಿಗೇನು ಹಿಂತಿರುಗಿಸ್ ಮಾತಾಡ್ದಂಗೆ ಇದು ಮಾಡ್ತಿದ್ರಲ್ಲ. ಸೊ ಅದನ್ನು ಇವ್ರು ಏನು ಮಾಡಿದ್ರು ಅಂದರೆ ಈ ಒಂದು ಸ್ಟೋರಿ ಮುಖಾಂತರ ಒಂದು ವಾಯ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಓಕೆನಾ. ಇಷ್ಟು ಕೂಡ ಈ ಒಂದು ಸ್ಟೋರಿ ಆಗಿದೆ. ಸೊ ಅಕಸ್ಮಾತ್ ಏನಾದ್ರು ಈ ಸ್ಟೋರಿಲಿ ರಾಂಗ್ ಇದ್ದರೆ ದಯವಿಟ್ಟು ಕ್ಷಮಿಸಿ, ಯಾಕೆ ಅಂದರೆ ಇದು ರಿಲೇಟೆಡ್ ಟು ಮಹಾಭಾರತ್ ಎಪಿಕ್ ಆಗಿರೋ ರೀಸನಿಂದ. ಸೊ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಬಿಕಾಸ್ ನೆಕ್ಸ್ಟ್ ಟೈಮಿಂದ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.